ದರ್ಶನ್ ಅವರ ಪ್ಲೇಸ್ ಅಲ್ಲಿ ಯಾರಾದ್ರೂ ಬೇರೆ ವ್ಯಕ್ತಿಗಳು ಇರ್ತಿದ್ರೆ, ಅಲ್ಲ ಸಾಮಾನ್ಯ ವ್ಯಕ್ತಿಗಳು ಇರ್ತಿದ್ರು ಕೂಡ ಇಷ್ಟು ಹೊತ್ತಿಗೆ ಬೇಲ್ ಸಿಗ್ತಾ ಇತ್ತಾ? ಕಾನೂನಿನ ಚೌಕಟ್ಟಲ್ಲಿ ಹೇಗೆ ಅಪೀಲ್ ಮಾಡಬಹುದು, ಅಪೀಲ್ ಓನ್ಲಿ ಲೈಕ್ ದಟ್. ದರ್ಶನ್ ಅವರ ಪ್ಲೇಸ್ ಅಲ್ಲಿ ಯಾರಾದ್ರೂ ಬೇರೆ ವ್ಯಕ್ತಿಗಳು ಇರ್ತಿದ್ರೆ, ಅಲ್ಲ ಸಾಮಾನ್ಯ ವ್ಯಕ್ತಿಗಳು ಇರ್ತಿದ್ರು ಕೂಡ ಇಷ್ಟು ಹೊತ್ತಿಗೆ ಬೇಲ್ ಸಿಗ್ತಾ ಇತ್ತಾ? ನೋಡಿ, ಬೇಲ್ ಪ್ರಶ್ನೆ ಬಂದಾಗ ಬೇಲ್ ಹೇಗೆ ಕಾನೂನಾತ್ಮಕವಾಗಿ ಆಗಬೇಕೋ ಹಾಗೆ ಅವ್ರು ಅಪ್ರೋಚ್ ಮಾಡಿರೋದು. 90 ದಿನಗಳ ನಂತರ ಅವರಿಗೆ, ನನಗಷ್ಟು ಅಂದರೆ ಟೆಕ್ನಿಕಲ್ ಪದಗಳು ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಚಾರ್ಜ್ ಶೀಟ್ ಆಗಲೇಬೇಕು ಅಂತ ಇರುತ್ತೆ, ಅಥವಾ ಚಾರ್ಜ್ ಶೀಟ್ ಆದಮೇಲೆ ಹೀಗೆ ಅವರು ಬೇಲಿಗೆ ಅಪ್ರೋಚ್ ಮಾಡಬಹುದು ಅಂತಲೂ ಇದೆ. ಆ ಸ್ವಾತಂತ್ರ್ಯ ಅವರಿಗೆ ಕೊಟ್ಟಿರುತ್ತೆ ಆರೋಪಿ ಆದರೂ ಸಹ. ಹಾಗಾಗಿ ಅವರು ಅದನ್ನು ಮಾಡಿದ್ದಾರೆ. ಕಾನೂನಿನ ಚೌಕಟ್ಟಲ್ಲಿ ಹೇಗೆ ಅಪೀಲ್ ಮಾಡಬಹುದು, ಅಪೀಲ್ಡ್ ಓನ್ಲಿ ಲೈಕ್ ದಟ್. ಅದನ್ನು ಬಿಟ್ಟು, ಕಾನೂನಿನ ಚೌಕಟ್ಟನ್ನು ಬಿಟ್ಟು ಏನಾದರೂ ಹೊರಗೆ ಹೋಗಿದ್ರೆ ಅವಾಗ ನಾವು ಹೇಳ್ಬೋದಾಗಿತ್ತು, ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ.